A very good morning, my dear viewers. Welcome to my YouTube channel. This is Arun Giredi here. In today's class, we would like to discuss the types of working capital. ದುಡಿಯುವ ಬಂಡವಾಳದ ಪ್ರಕಾರಗಳನ್ನು ವಿವರಿಸಿರಿ ಅಂತ ಇದೆ ನೋಡ್ರಿ. So what is the different types of working capital which we discuss now? Here before that, first we want to know what is working capital. So ಇದು ನೋಡೋಕ್ಕಿಂತ ಮುಂಚೆ ಮೊದಲು ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. So working capital means the amount of fund which is necessary to cover the cost of operating the enterprise. ಅಂದ್ರೆ ಒಂದು ವ್ಯವಹಾರವನ್ನು ನಿರ್ವಹಣೆ ಮಾಡಬೇಕಾದ್ರೆ ಎಷ್ಟು ಹಣ ಖರ್ಚಾಗುತ್ತಾ ಅದನ್ನು ನಾವು ಏನಂತ ಕರಿತೀವಿ, ದುಡಿಯುವ ಬಂಡವಾಳ ಅಂತ ಕರಿತೀವಿ. ಅಥವಾ ಸಿಂಪಲ್ ಲ್ಯಾಂಗ್ವೇಜ್ ಹೇಳ್ಬೇಕಂದ್ರೆ ದ ಅಮೌಂಟ್ ವಿಚ್ ಈಸ್ ರಿಕ್ವೈರ್ಡ್ ಟು ರನ್ ದ ಡೇ ಟು ಡೇ ಆ್ಯಕ್ಟಿವಿಟಿ ಆಫ್ ಅ ಬಿಸ್ನೆಸ್ ಈಸ್ ಕಾಲ್ಡ್ ಆಸ್ ಅ ವರ್ಕಿಂಗ್ ಕ್ಯಾಪಿಟಲ್. ಯಾವ ವ್ಯವಹಾರ ದಿನನಿತ್ಯದ ವ್ಯವಹಾರವನ್ನು ನಡೆಸಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂತಹ ಬಂಡವಾಳವನ್ನು ನಾವು ದುಡಿಯುವ ಬಂಡವಾಳ ಅಂತ ಕರಿತೀವಿ. ದ ಕ್ಯಾಪಿಟಲ್ ವಿಚ್ ಈಸ್ ರಿಕ್ವೈರ್ಡ್ ಟು ಮೀಟ್ ಡೇ ಟು ಡೇ ಆ್ಯಕ್ಟಿವಿಟಿ ಆಫ್ ಅ ಬಿಸ್ನೆಸ್. ಫಾರ್ ಎಕ್ಸಾಂಪಲ್, current assets minus current liability, we should get the working capital. There are so many different types of working capital. Number one, first one is called as a gross working capital. So ಒಟ್ಟು ದುಡಿಯುವ ಬಂಡವಾಳ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್, ನಿವ್ವಳ ದುಡಿಯುವ ಬಂಡವಾಳ ಅಂತ ಕರಿತೀವಿ. ಥರ್ಡ್ ಒನ್ ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್, ಋಣಾತ್ಮಕ ದುಡಿಯುವ ಬಂಡವಾಳ. ನಂಬರ್ ಫೋರ್ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್, ಸ್ಥಿರ ದುಡಿಯುವ ಬಂಡವಾಳ. ನಂಬರ್ 5 ವೇರಿಯಬಲ್ ವರ್ಕಿಂಗ್ ಕ್ಯಾಪಿಟಲ್, ಬದಲಾಗುವ ದುಡಿಯುವ ಬಂಡವಾಳ. ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಅ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್. ವಾಟ್ ಈಸ್ ಅ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್? ಒಟ್ಟು ದುಡಿಯುವ ಬಂಡವಾಳ ಅಂದ್ರೆ ಏನ್ರಿ? ಇಟ್ ಈಸ್ ಅ ಟೋಟಲ್ ಆಫ್ ಆಲ್ ದ ಕರೆಂಟ್ ಅಸೆಟ್ಸ್ ಆಫ್ ಅ ಬಿಸ್ನೆಸ್ ಈಸ್ ಕಾಲ್ಡ್ ಆಸ್ ಅ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್. ಮೀನ್ಸ್ ಹೌ ಮಚ್ ಅಮೌಂಟ್ ಇನ್ ಟೋಟಲ್ ಕರೆಂಟ್ ಅಸೆಟ್ ಈಸ್ ಕಾಲ್ಡ್ ಆಸ್ ಅ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್. ಟೇಕ್ ಫಾರ್ ಎಕ್ಸಾಂಪಲ್, ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ is equal to total current assets which is supported by the authorities like mean bankers. Take for example, amount in cash is 1 lakh, amount in cash is 1 lakh, amount in debtors is 5 lakh. So total gross working capital is 6 lakh. So this is called as a gross working capital. ಅಂದ್ರೆ ನಿಮ್ಮದು ಕರೆಂಟ್ ಅಸೆಟ್ ಒಳಗೆ ಏನೇನೈತಿ ಬಂಡವಾಳ, ಒಟ್ಟು ಬಂಡವಾಳಕ್ಕೆ ನಾವು ಏನಂತ ಕರಿತೀವಿ? ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. How much amount is there in a total current asset is called as a gross working capital. Gross working capital represent only current asset. Please understand the word. ಕೇವಲ ಸ್ಥಿರಾಸ್ತಿಯಲ್ಲಿ, ಚರಾಸ್ತಿಯಲ್ಲಿ ಏನು ಹಣ ಇರ್ತೈತಿ, ಆ ಚರಾಸ್ತಿಯಲ್ಲಿ ಇರ್ತಕ್ಕಂಥ ಒಟ್ಟು ಹಣವನ್ನು ನಾವೇನಂತ ಕರಿತೀವಿ? ಒಟ್ಟು ದುಡಿಯುವ ಬಂಡವಾಳ ಅಂತ ಕರಿತೀವಿ. ಸೊ ದ ಟೋಟಲ್ ಅಮೌಂಟ್ ವಿಚ್ ಈಸ್ ಇನ್ವಾಲ್ವ್ಡ್ ಇನ್ ಅ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್. ಟೇಕ್ ಫಾರ್ ಎಕ್ಸಾಂಪಲ್ ಕ್ಯಾಶ್, ಡೆಟರ್ಸ್, ಇನ್ವೆಂಟ್ರಿ. ಸೊ ದ್ಯಾಟ್ ಟೋಟಲ್ ಅಮೌಂಟ್ ಈಸ್ ಕನ್ಸಿಡರ್ ಆಸ್ ಅ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ನಾವಲ್ಲಿ ಹೇಳುವ. ಸೊ ಒಟ್ಟು ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಬಂಡವಾಳ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾಲ್ಡ್ ಆಸ್ ಅ ನೆಟ್ ವರ್ಕಿಂಗ್ ಕ್ಯಾಪಿಟಲ್, ನಿವ್ವಳ ದುಡಿಯುವ ಬಂಡವಾಳ. ವಾಟ್ ಈಸ್ ಅ ನೆಟ್ ವರ್ಕಿಂಗ್ ಕ್ಯಾಪಿಟಲ್? ಸೊ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಮೀನ್ಸ್ ಇಟ್ ಈಸ್ ಅ ಎಕ್ಸೆಸ್ ಆಫ್ ಕರೆಂಟ್ ಅಸೆಟ್ ಓವರ್ ಕರೆಂಟ್ ಲಯಬಿಲಿಟಿ ಈಸ್ ಕಾಲ್ಡ್ ಆಸ್ ಅ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಚರಾಸ್ತಿಯು ಹೊಣೆಗಾರಿಕೆಗಿಂತ ಹೆಚ್ಚಾಗಿರಬೇಕು, ಅಂದರೆ ಕರೆಂಟ್ ಅಸೆಟ್ಟು ಕರೆಂಟ್ ಲಯಬಿಲಿಟಿಗಿಂತ ಹೆಚ್ಚಿತ್ತು ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಸಿಂಪಲ್ ಫಾರ್ಮುಲಾ ಪ್ರಕಾರ ಹೆಂಗೆ ಹೇಳ್ಬೋದು ರೀ? ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಈಸ್ ಕಾಲ್ಡ್ ಆಸ್ ಅ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಟೇಕ್ ಫಾರ್ ಎಕ್ಸಾಂಪಲ್, ಕರೆಂಟ್ ಅಸೆಟ್ ಈಸ್ 2 lakh, ಕರೆಂಟ್ ಲಯಬಿಲಿಟಿ ಈಸ್ 1 lakh. ದೆನ್ ವಾಟ್ ಈಸ್ ಯುವರ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್? 1 lakh. ದಿಸ್ ಈಸ್ ಕಾಲ್ಡ್ ಆಸ್ ಅ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಕರೆಂಟ್ ಅಸೆಟನ್ನು ಕರೆಂಟ್ ಲಯಬಿಲಿಟಿ ಒಳಗೆ ನಾವು ಡಿಡಕ್ಟ್ ಮಾಡಿದಾಗ ಏನು ಬರುತ್ತೆ? So that is called as a net working capital. Number 3, negative working capital, ಋಣಾತ್ಮಕ ದುಡಿಯುವ ಬಂಡವಾಳ. What is a negative working capital? Negative working capital means excess of current liability over current asset is called as a negative working capital. ಸೊ ಕರೆಂಟ್ ಲಯಬಿಲಿಟಿ ಪೋರ್ಷನ್ನು ಕರೆಂಟ್ ಅಸೆಟ್ಗಿಂತ ಜಾಸ್ತಿ ಇತ್ತು ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಹಿಯರ್ ದ ಕರೆಂಟ್ ಲಯಬಿಲಿಟಿ ಆರ್ ಮೋರ್ ದ್ಯಾನ್ ದ ಕರೆಂಟ್ ಅಸೆಟ್ ಈಸ್ ನೋನ್ ಆಸ್ ಅ ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್. ಟೇಕ್ ಫಾರ್ ಎಕ್ಸಾಂಪಲ್, ಕರೆಂಟ್ ಲಯಬಿಲಿಟಿ ಕ್ರೆಡಿಟರ್ ಈಸ್ 5 lakh, ದೆನ್ ಡೆಟರ್ ಈಸ್ 3 lakh. ಸೊ ದೆನ್ ದಟ್ ಈಸ್ ಕನ್ಸಿಡರ್ ಆಸ್ ಅ ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್. ನಂಬರ್ 4, ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಆರ್ ಅ ಫಿಕ್ಸ್ಡ್ ವರ್ಕಿಂಗ್ ಕ್ಯಾಪಿಟಲ್ ಆರ್ ಅ ರೆಗ್ಯುಲರ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಶಾಶ್ವತ ದುಡಿಯುವ ಬಂಡವಾಳ ಅಥವಾ ಸ್ಥಿರ ದುಡಿಯುವ ಬಂಡವಾಳ ಅಥವಾ ದೈನಂದಿನ ದುಡಿಯುವ ಬಂಡವಾಳ ಅಂತ ಕರಿತೀವಿ ಇದಕ್ಕೆ. ಸೊ ವಾಟ್ ಈಸ್ ದ್ಯಾಟ್? ಇಟ್ ಈಸ್ ಅ ಅಮೌಂಟ್ ವಿಚ್ ರಿಮೇನ್ಸ್ ಇನ್ ಅ ಬಿಸ್ನೆಸ್ ಪರ್ಮನೆಂಟ್ಲಿ. ಒನ್ ಆರ್ ಅದರ್ ಫಾರ್ಮ್ ಈಸ್ ಕಾಲ್ಡ್ ಆಸ್ ಅ ರೆಗ್ಯುಲರ್ ವರ್ಕಿಂಗ್ ಕ್ಯಾಪಿಟಲ್.
ಸೊ ವ್ಯವಹಾರದಲ್ಲಿಯೇ ಉಳಿದು ಬಿಡಬೇಕು, ಯಾವುದಾದ್ರೂ ಒಂದು ರೂಪದಲ್ಲಿ ವ್ಯವಹಾರದಲ್ಲಿಯೇ ಉಳಿತು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಸ್ಥಿರ ದುಡಿಯುವ ಬಂಡವಾಳ ಅಂತ ಕರಿತೀವಿ. ಹಿಯರ್ firm has to minimum stock level of a raw material, cash and bank balance. Okay, so firm ಆಗ ಮಿನಿಮಮ್ ಸ್ಟಾಕ್ ಲೆವೆಲ್ ರಾ ಮಟೀರಿಯಲ್ ಇರಬೇಕು, ಕ್ಯಾಶ್ ಇರಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು. ಸೊ ಇದು ಏನಂತ ಕರಿತೀವಿ ನಾವು, ಫಿಕ್ಸ್ಡ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಫಿಕ್ಸ್ಡ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಪರ್ಮನೆಂಟ್ ಆಗಿ ಉಳಿಬೇಕು, ಅದಕ್ಕೆ ನಾವು ಏನಂತ ಕರಿಬೇಕು, ಫಿಕ್ಸ್ ಅಂತ ಕರಿಬೇಕು. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಒನ್ ಈಸ್ ವೇರಿಯೇಬಲ್ ವರ್ಕಿಂಗ್ ಕ್ಯಾಪಿಟಲ್, ಬದಲಾಗುವ ದುಡಿಯುವ ಬಂಡವಾಳ ಅಂತ ನಾವಲ್ಲಿ ಕರಿತೀವಿ. ಬದಲಾಗುವ ದುಡಿಯುವ ಬಂಡವಾಳ ಅಂದರೆ ಇಟ್ ಈಸ್ ಅ ಸರ್ಟನ್ ಮಂತ್ ಆಫ್ ಅ ಇಯರ್ ದ ಲೆವೆಲ್ ಆಫ್ ಬಿಸ್ನೆಸ್ ಆಕ್ಟಿವಿಟಿ ಈಸ್ ಹೈಯರ್ ದೆನ್ ದ ನಾರ್ಮಲ್. ಸೊ ಇನ್ ಅಡಿಷನ್ ವರ್ಕಿಂಗ್ ಕ್ಯಾಪಿಟಲ್ ಮೇ ರಿಕ್ವೈರ್ಡ್ ಅಲಾಂಗ್ ವಿತ್ ದ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್, ಇಟ್ ಈಸ್ ಆಲ್ವೇಸ್ ಚೇಂಜಿಂಗ್. ಓಕೆ, ದುಡಿಯುವ ಬಂಡವಾಳದ ಅವಶ್ಯಕತೆಗೆ ತಕ್ಕಂಗೆ ಚೇಂಜ್ ಆಯಿತು ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ವೇರಿಯೇಬಲ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ನಾವಲ್ಲಿ ಕರಿತೀವಿ. ಸೊ ವೇರಿಯೇಬಲ್ ಅಂದ್ರೆ ಬದಲಾಗುವ ಅಂತ. ಓಕೆ, ಇಲ್ಲಿ ಸೀಸ್ನಲ್ನೂ ಬರುತ್ತೆ. ಓಕೆ, ಸೀಸ್ನಲ್ ಅಂದ್ರೆ ಅವಧಿ ಆಧಾರಿತ ಅಂತಾರೆ. ವೆನ್ ದ ಕ್ಯಾಪಿಟಲ್ ಈಸ್ ನೀಡೆಡ್ ಆನ್ ದ ಬೇಸಿಸ್ ಆಫ್ ಸೀಸನ್ ಈಸ್ ಕಾಲ್ಡ್ ಆಸ್ ಅ ಸೀಸ್ನಲ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಇಲ್ಲಿ ಇನ್ನೊಂದು ಬರುತ್ತೆ, ಸೀಸ್ನಲ್ ಅಂದ್ರೆ ದ ಕ್ಯಾಪಿಟಲ್ ಈಸ್ ನೀಡೆಡ್ ಆನ್ ದ ಬೇಸಿಸ್ ಆಫ್ ಸೀಸನ್ ವೈಸ್, ಸೊ ದ್ಯಾಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಸೀಸ್ನಲ್ ವರ್ಕಿಂಗ್ ಕ್ಯಾಪಿಟಲ್. ಓಕೆ, ನೋಡಿರಿ ಏನು ಕ್ವಶನ್ ಭಾಳ ಸಿಂಪಲ್ ಐತಿದು. ಸೊ ಟೈಪ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್, ಟೋಟಲ್ ಅಮೌಂಟ್ ಇನ್ವಾಲ್ವ್ ಇನ್ ಕರೆಂಟ್ ಅಸೆಟ್ ಈಸ್ ಕಾಲ್ಡ್ ಆಸ್ ಅ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್. ಕರೆಂಟ್ ಅಸೆಟ್ ಒಳಗಿರ್ತಕ್ಕಂಥ ಟೋಟಲ್ ಕ್ಯಾಪಿಟಲ್ಗೇನ ನಾವು ಗ್ರಾಸ್ ಕ್ಯಾಪಿಟಲ್ ಅಂತ ಕರಿತೀವಿ. ಆಮೇಲೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಮಾಡಿದಾಗ ಏನು ಬರುತ್ತೆ, ಅದು ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಆರ್ ಸಿಂಪಲ್ ವರ್ಡ್, ಕರೆಂಟ್ ಅಸೆಟ್ಸ್ ಈಸ್ ಮೋರ್ ದ್ಯಾನ್ ದ ಕರೆಂಟ್ ಲಯಬಿಲಿಟಿ ಈಸ್ ಕಾಲ್ಡ್ ಆಸ್ ಅ ನೆಟ್ ವರ್ಕಿಂಗ್ capital. Then third one is negative working capital. Negative means current assets more than the current liability more than the current asset is called as a negative working capital. Then permanent means the capital remains fixed in a business is called as a permanent working capital, and the capital is changing is considered as a variable working capital. So this is all about the types of working capital.